ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನ. ಇದರ ಅಂಗವಾಗಿ ಕಾರ್ತಿಕ್ ಯಡಾಡಿ ಹಾಗೂ ಚೇತನ್ ಕಾಶಿಪಟ್ನ ಅವರಿಂದ ಭಾಷಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನ. ಇದರ ಅಂಗವಾಗಿ ಕಾರ್ತಿಕ್ ಯಡಾಡಿ ಅವರಿಂದ ಭಾಷಣ. ಅಂತಾರಾಷ್ಟ್ರೀಯ ಪೋಲಿಯೋ ದಿನವು ಪ್ರತಿ ವರ್ಷದ ಅಕ್ಟೋಬರ್ 24ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಇಡೀ ವಿಶ್ವದಾದ್ಯಂತ ಪೋಲಿಯೋ ವಿರುದ್ಧದ ಹೋರಾಟವನ್ನು ಸ್ಮರಿಸಲು, ಜಾಗತಿಕ ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಪೋಲಿಯೋ ನಿರ್ಮೂಲಗೊಳಿಸಲು ದೇಶದಾದ್ಯಂತ ಆರೋಗ್ಯ ಕಾರ್ಯಕರ್ತರ, ಸ್ವಯಂ ಸೇವಕರ ಮತ್ತು ಆರೋಗ್ಯ ಸಂಸ್ಥೆಗಳ ಪ್ರಯತ್ನಗಳಿಗೆ ಗೌರವ ನೀಡಲು ಮುಂದುವರಿಸಲಾಗುತ್ತದೆ. ಈ ದಿನದ ಹಿನ್ನೆಲೆಯಲ್ಲಿ 1955ರಲ್ಲಿ ಡಾಕ್ಟರ್ ಜೋನಸ್ ಸಾಲ್ಕ್ ಅವರ ಮೂಲಕ ಪೋಲಿಯೋ ಲಸಿಕೆಯನ್ನು ಯಶಸ್ವಿಯಾಗಿ ಕಂಡುಹಿಡಿದ ಹಿನ್ನೆಲೆಯಲ್ಲಿ ಈ ದಿನವನ್ನು ಅಕ್ಟೋಬರ್ 24ರಂದು ಆಚರಿಸಲು ನಿರ್ಧರಿಸಲಾಗಿದೆ. ಪೋಲಿಯೋ ರೋಗವು ಒಂದು ಪ್ರಾಚೀನ ಆದರೆ ಇದೀಗ ಬಹುತೇಕ ನಿಯಂತ್ರಣದಲ್ಲಿರುವ ತೀವ್ರ ಸೋಂಕು ರೋಗವಾಗಿದೆ. ಇದು ಪೋಲಿಯೋ ವೈರಸ್ನಿಂದ ಉಂಟಾಗುತ್ತದೆ ಮತ್ತು ಮುಖ್ಯವಾಗಿ ಮಕ್ಕಳನ್ನು ಪ್ರಭಾವಿತಗೊಳಿಸುತ್ತದೆ. ಆದ್ದರಿಂದ ಇದನ್ನು ಮಕ್ಕಳ ಅಂಗಾಂಗದ ಶತ್ರು ಎಂದೂ ಕರೆಯಲಾಗುತ್ತದೆ. ಹವಾನಿಯಮ, ಸಿಹಿ ನೀರು ಅಥವಾ ಆಹಾರದ ಮೂಲಕ ಈ ರೋಗ ಹರಡುತ್ತದೆ. ವೈರಸ್ ದೇಹಕ್ಕೆ ಪ್ರವೇಶಿಸಿದ ನಂತರ ಅದು ನರವ್ಯೂಹವನ್ನು ಹಾನಿಗೊಳಿಸುತ್ತದೆ, ವಿಶೇಷವಾಗಿ ಮೆದುಳಿನ ಹಾಗೂ ನರವ್ಯೂಹದ ಭಾಗಗಳನ್ನು ತೀವ್ರವಾಗಿ ಪರಿಣಾಮಗೊಳಿಸುತ್ತದೆ. ಆರಂಭಿಕ ಹಂತಗಳಲ್ಲಿ ಸೋಂಕಿತ ವ್ಯಕ್ತಿಗಳಿಗೆ ಸಾಮಾನ್ಯ ತಾಪಮಾನ, ಜ್ವರ, ಗಂಟಲ ನೋವು, ಕಫ ಮುಂತಾದ ತೀವ್ರ ಲಕ್ಷಣಗಳು ಕಾಣಿಸಬಹುದು. ಆದರೆ ಈ ವೈರಸ್ ದೇಹದೊಳಗೆ ಬಿಗಿಯಾಗಿ ವ್ಯಾಪಿಸುವಂತೆ ಶೀಘ್ರದಲ್ಲಿಯೇ ನರಗಳಿಗೆ ಹಾನಿಯುಂಟು ಮಾಡಲು ಪ್ರಾರಂಭಿಸುತ್ತದೆ. ಇದರಿಂದ ದೇಹದ ಕೆಲವು ಭಾಗಗಳು, ವಿಶೇಷವಾಗಿ ಕಾಲುಗಳು ಶಕ್ತಿಹೀನವಾಗುತ್ತವೆ. ದೀರ್ಘಕಾಲದ ಅಂಗವಿಕಲತೆ ಉಂಟಾಗುತ್ತದೆ. ತೀವ್ರ ಪ್ರಭಾವವನ್ನು ಹೊಂದಿದ ಕೆಲವು ಪ್ರಕರಣಗಳಲ್ಲಿ ಕೊರಳ ಮತ್ತು ಉಸಿರಾಟದ ಮಾಂಸಪೇಶಿಗಳು ಹಾನಿಗೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ರೋಗಿಯು ಉಸಿರಾಟದಲ್ಲಿ ತೊಂದರೆ ಅನುಭವಿಸಬಹುದು. ಪೋಲಿಯೋದ ಪ್ರಮುಖ ರೋಗ ಲಕ್ಷಣವೆಂದರೆ ರೋಗಿಯು ದೇಹದ ಕೆಲವು ಭಾಗಗಳಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಪಾರ್ಶ್ವಾಂಗವಿಕಲತೆ. ಇದು ಶಿಶುಗಳಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣವಾಗಿದೆ. ಪ್ರಾಯಶಃ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಈ ರೋಗ ಅತ್ಯಂತ ವ್ಯಾಪಕವಾಗಿರುತ್ತದೆ. ಆದರೆ ಎಲ್ಲಾ ವ್ಯಕ್ತಿಗಳು ಈ ವೈರಸ್ಗೆ ಅಪಾಯದಲ್ಲಿದ್ದಾರೆ. ರೋಗವು ವ್ಯಕ್ತಿಯ ಶಾರೀರಿಕ ಶಕ್ತಿಯನ್ನು ಹಾನಿಗೊಳಿಸುವುದರಿಂದ ಅದು ಕುಟುಂಬ ಮತ್ತು ಸಮಾಜಕ್ಕೆ ಭಾರೀ ಪರಿಣಾಮ ಬೀರುತ್ತದೆ. ಅದೃಷ್ಟವಶಾತ್ ಪೋಲಿಯೋ ರೋಗವನ್ನು ತಡೆಯಲು ಲಸಿಕೆಗಳು ಅಭಿವೃದ್ಧಿಪಡಿಸಲ್ಪಟ್ಟಿವೆ. 1950ರ ದಶಕದಲ್ಲಿ ಮೊದಲ ಪೋಲಿಯೋ ಲಸಿಕೆಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಇದರಿಂದ ವಿಶ್ವದಾದ್ಯಂತ ಪೋಲಿಯೋ ರೋಗವನ್ನು ಕಡಿಮೆ ಮಾಡಲು ಸಹಾಯವಾಯಿತು. ಲಸಿಕೆಗಳು ವಿಶ್ವದಾದ್ಯಂತ ಬಲವಾದ ಪ್ರಯತ್ನಗಳು ರೋಗದ ಹರಡುವಿಕೆಯನ್ನು ತೀವ್ರವಾಗಿ ನಿಯಂತ್ರಣದಲ್ಲಿಟ್ಟಿವೆ. ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸರ್ಕಾರದ ಮಹತ್ವದ ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಪೋಲಿಯೋ ವಿರುದ್ಧದ ಸಮಗ್ರ ಲಸಿಕಾ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ. ಪೋಲಿಯೋ ರೋಗವು ವಿಶ್ವದ ಕೆಲವು ಭಾಗಗಳಲ್ಲಿ ಇನ್ನೂ ಅಸ್ತಿತ್ವದಲ್ಲಿದ್ದು ಅದರ ವಿರುದ್ಧ ಜಾಗ್ರತೆ ವಹಿಸುವುದು ಅಗತ್ಯವಾಗಿದೆ. ಈ ರೋಗದ ಅಪಾಯವನ್ನು ಸಂಪೂರ್ಣವಾಗಿ ನಿವಾರಿಸಲು ನಿಯಮಿತ ಲಸಿಕೆ ಮತ್ತು ಕಾವಲು ಕ್ರಮಗಳು ಮುಖ್ಯವಾಗಿವೆ. ಪೋಲಿಯೋ ಅಥವಾ ಪೋಲಿಯೋಮಿಲೈಟಿಸ್ ರೋಗದ ಇತಿಹಾಸವು ಹಲವು ಶತಮಾನಗಳಷ್ಟು ಹಳೆಯದಾಗಿದೆ. ಹಳೆಯ ಆಧುನಿಕ ವೈದ್ಯಕೀಯ ಪತ್ತೆಗಳಿಂದಲೇ ಈ ರೋಗವು ಮಾನವನ ಇತಿಹಾಸದಲ್ಲಿ ಬಹಳಷ್ಟು ಅಸ್ತಿತ್ವದಲ್ಲಿದ್ದರೂ ಅದರ ವ್ಯಾಪಕ ಪ್ರಸರಣ ಮತ್ತು ಪರಿಣಾಮಗಳ ಕುರಿತು ಹೆಚ್ಚು ಗಮನ ಹರಿಸಿದ್ದು 19ನೇ ಶತಮಾನದ ನಂತರದ್ದಾಗಿದೆ. ಪ್ರಾಚೀನ ಈಜಿಪ್ಟ್ನಲ್ಲಿ ಪದೇ ಪದೇ ಕಾಣಸಿಗುವ ಅಂಗವಿಕಲತೆಯ ಚಿಹ್ನೆಗಳನ್ನು ಕಂಡು ಕೆಲವು ವೈದ್ಯ ವಿಜ್ಞಾನಿಗಳು ಪೋಲಿಯೋವನ್ನು ಆ ಕಾಲದಲ್ಲೂ ಉಂಟಾಗಿದ್ದಂತೆ ನಂಬುತ್ತಾರೆ. ಆದರೆ 18ನೇ ಮತ್ತು 19ನೇ ಶತಮಾನಗಳಲ್ಲಷ್ಟೇ ಈ ರೋಗದ ಮೊದಲ ಹೆಸರಾಗಿರುವ ಪೋಲಿಯೋಮಿಲೈಟಿಸ್ ಎಂಬ ಪದವನ್ನು ಬಳಸಲು ಪ್ರಾರಂಭವಾಯಿತು. ಈ ಪದವು ಗ್ರೀಕ್ ಭಾಷೆಯ ಪೋಲಿಯೋ ಅಂದರೆ ಹಳದಿ ಮತ್ತು ಮಿಲೈಟಿಸ್ ಅಂದರೆ ನರವ್ಯೂಹದ ಸೊರಗಿಸುವಿಕೆ ಎಂಬ ಪದಗಳಿಂದ ತೆಗೆದುಕೊಳ್ಳಲಾಗಿದೆ. ಆದರೂ 19ನೇ ಶತಮಾನದ ಮಧ್ಯಭಾಗದವರೆಗೆ ಪೋಲಿಯೋ ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿ ಪರಿಗಣಿಸಲ್ಪಟ್ಟಿರಲಿಲ್ಲ. ಈ ಸಮಯದಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿ ಪೋಲಿಯೋ ಉಲ್ಬಣಗೊಳ್ಳಲಾರಂಭಿಸಿತು. 1840ರಲ್ಲಿ ಜರ್ಮನ್ ವೈದ್ಯರಾಗಿದ್ದ ಜೇಕಬ್ ಹೈನ್ ಅವರು ಪೋಲಿಯೋ ರೋಗದ ಬಗ್ಗೆ ಸೂಕ್ತವಾದ ತಾತ್ವಿಕ ಅಧ್ಯಯನವನ್ನು ಪ್ರಾರಂಭಿಸಿದರು. ಅವರ ಅಧ್ಯಯನವು
ರೋಗದ ತಾತ್ಕಾಲಿಕ ಅಂಗವಿಕಲತೆ ಮತ್ತು ನರಕೋಶದ ಹಾನಿಯನ್ನು ವಿವರಿಸಿತು. ಹೀಗೆ 19ನೇ ಶತಮಾನದ ಅಂತ್ಯದ ವೇಳೆಗೆ ಪೋಲಿಯೋ ರೋಗವು ಮಕ್ಕಳಲ್ಲಿ ವ್ಯಾಪಕವಾಗಿ ಕಾಣಲು ಆರಂಭವಾಯಿತು. ಇದನ್ನು ಮಕ್ಕಳ ಅಂಗಾಂಗದ ಶತ್ರು ಎಂದು ಕರೆಯುವ ಮೂಲಕ ಈ ರೋಗವು ಮಕ್ಕಳನ್ನು ಮುಖ್ಯವಾಗಿ ಬಾಧಿಸುತ್ತಿತ್ತು ಎಂಬುದನ್ನು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಯಿತು. 20ನೇ ಶತಮಾನದ ಆರಂಭದ ದಶಕಗಳಲ್ಲಿ ರೋಗವು ಅತ್ಯಂತ ಗಂಭೀರವಾದ ಸಾಂಕ್ರಾಮಿಕವಾಗಿ ಬೆಳೆಯಿತು. ವಿಶೇಷವಾಗಿ 1916ರಲ್ಲಿ ಅಮೆರಿಕಾದಲ್ಲಿ ಬೃಹತ್ ಮಟ್ಟದ ಪೋಲಿಯೋ ಸಾಂಕ್ರಾಮಿಕವು ಸಂಭವಿಸಿತು. ಇದರಿಂದ ಸಾವಿರಾರು ಜನರು ತೀವ್ರವಾಗಿ ಬಾಧಿತರಾದರು ಮತ್ತು 1000ಕ್ಕೂ ಹೆಚ್ಚು ಮಕ್ಕಳು ಮೃತರಾದರು. ಈ ಸಮಯದಲ್ಲಿ ವೈದ್ಯಕೀಯ ವಿಜ್ಞಾನವು ಪೋಲಿಯೋ ವಿರುದ್ಧದ ಸಮಗ್ರ ಪರಿಹಾರವನ್ನು ಕಂಡುಹಿಡಿಯಲು ಒತ್ತು ನೀಡಲು ಆರಂಭಿಸಿತು. ಪೋಲಿಯೋ ವೈರಸ್ನ ತಾತ್ವಿಕ ರಚನೆ ಮತ್ತು ಹರಡುವಿಕೆ ಕುರಿತಂತೆ ಹಲವು ಪ್ರಗತಿಗಳು 20ನೇ ಶತಮಾನದ ಮಧ್ಯದ ವೇಳೆಗೆ ಪ್ರಾರಂಭವಾದವು. 1930ರ ದಶಕದಲ್ಲಿ ವಿಜ್ಞಾನಿಗಳು ಪೋಲಿಯೋ ವೈರಸ್ನ ಬಗ್ಗೆ ಹೆಚ್ಚು ವಿವರವಾದ ಮಾಹಿತಿ ಸಂಗ್ರಹಿಸಿದರು. ಆದಾಗ್ಯೂ ರೋಗದ ನಿಯಂತ್ರಣಕ್ಕೆ ಸುಸಂಗತವಾದ ಲಸಿಕೆ ಮಾತ್ರ 1950ರ ದಶಕದಲ್ಲಿ ಕಾಣಿಸಿಕೊಂಡಿತು. ಜೋನಸ್ ಸಾಲ್ಕ್ ಎಂಬ ಅಮೆರಿಕದ ವೈದ್ಯ ವಿಜ್ಞಾನಿ 1952ರಲ್ಲಿ ಮೊದಲ ಯಶಸ್ವಿ ಪೋಲಿಯೋ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದರು. ಇದು ನಿಷ್ಕ್ರಿಯ ವೈರಸ್ ಅನ್ನು ಬಳಸಿಕೊಂಡ ಲಸಿಕೆಯಾಗಿದ್ದು, ಅದನ್ನು ಬಳಸುವುದರಿಂದ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ. 1955ರಲ್ಲಿ ಈ ಲಸಿಕೆ ಸಾರ್ವಜನಿಕ ಹಿತಕ್ಕೆ ಬಿಡುಗಡೆಗೊಂಡು ಅಮೆರಿಕಾದಲ್ಲಿ ಮತ್ತು ಇತರ ದೇಶಗಳಲ್ಲಿ ಪೋಲಿಯೋ ರೋಗವನ್ನು ತೀವ್ರವಾಗಿ ನಿಯಂತ್ರಿಸುವಲ್ಲಿ ನೆರವಾಯಿತು. ಇದರ ನಂತರ 1960ರ ದಶಕದಲ್ಲಿ ಆಲ್ಬರ್ಟ್ ಸಾಬಿನ್ ಎಂಬ ವಿಜ್ಞಾನಿ ಬಯೋಜೀವಂತ ಲಸಿಕೆಯನ್ನು ಕಂಡುಹಿಡಿದರು. ಇದು ವ್ಯಕ್ತಿಯ ಬೆನ್ನುಹುರಿಯ ನರವ್ಯೂಹದ ಭಾಗಗಳಿಗೆ ತೀವ್ರ ವೈರಸ್ ನಷ್ಟ ಉಂಟು ಮಾಡುವುದನ್ನು ತಡೆಹಿಡಿಯುವ ಮೂಲಕ ಹೆಚ್ಚುವರಿ ರಕ್ಷಣೆ ನೀಡುತ್ತದೆ. ಸಾಬಿನ್ ಅವರ ಲಸಿಕೆಯನ್ನು ಬಹುತೇಕ ದೇಶಗಳಲ್ಲಿ ಮಕ್ಕಳು ಹಾಗೂ ವಯಸ್ಕರಿಗೆ ನೀಡಲಾಯಿತು ಮತ್ತು ಇದು ಆಕರ್ಷಕವಾಗಿ ಕಾರ್ಯನಿರ್ವಹಿಸಿತು. 20ನೇ ಶತಮಾನದ ಅಂತ್ಯದ ವೇಳೆಗೆ ಪೋಲಿಯೋ ನಿಯಂತ್ರಣಕ್ಕಾಗಿ ಹಲವಾರು ದೇಶಗಳಲ್ಲಿ ಜಾಗತಿಕ ಒಕ್ಕೂಟದ ಸಹಕಾರದೊಂದಿಗೆ ಲಸಿಕಾ ಕಾರ್ಯಕ್ರಮಗಳು ಪ್ರಾರಂಭವಾದವು. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ರೋಟರಿ ಇಂಟರ್ನ್ಯಾಷನಲ್ ಮತ್ತು ಜಾಗತಿಕ ಲಸಿಕಾ ಅಭಿಯಾನಗಳು ಜೊತೆಗೂಡಿ ಕೆಲಸ ಮಾಡುತ್ತಿವೆ. ಈ ಸಹಕಾರದ ಫಲವಶಾತ್ 1990ರ ದಶಕದಲ್ಲಿ ವಿಶ್ವದಾದ್ಯಂತ ಪೋಲಿಯೋ ಪ್ರಕರಣಗಳ ಸಂಖ್ಯೆಯನ್ನು ಲಕ್ಷಾಂತರದಿಂದ ಸಾವಿರಾಂತರಕ್ಕೆ ಇಳಿಸಲಾಯಿತು. ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ಘೋಷಣೆಗೊಳಗಾಯಿತು. ಭಾರತದಲ್ಲಿ 2014ರಲ್ಲಿ ಪೋಲಿಯೋದ ಕೊನೆಯ ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಘೋಷಿಸಿತು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಪೋಲಿಯೋ ದಿನದ ಅಂಗವಾಗಿ ಜಾಗತಿಕ ಆರೋಗ್ಯ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತವೆ. ಇವರಲ್ಲಿ ಮುಖ್ಯವಾಗಿ ಪೋಲಿಯೋ ಲಸಿಕೆಯ ಮಹತ್ವವನ್ನು ವಿವರಿಸುವ ವಿಶೇಷ ಜಾಗೃತಾ ಶಿಬಿರಗಳು, ಸಾಮಾಜಿಕ ಮಾಧ್ಯಮಗಳು, ಸಮುದಾಯ ಆಧಾರಿತ ಆರೋಗ್ಯ ಕಾರ್ಯಕ್ರಮಗಳು ಇತ್ಯಾದಿ ಗಮನಾರ್ಹ. ಇವೆಲ್ಲವೂ ಮುಂದಿನ ತಲೆಮಾರುಗಳಿಗೆ, ವಿಶೇಷವಾಗಿ ಯುವಜನಾಂಗಕ್ಕೆ ಪೋಲಿಯೋ ನಿರ್ಮೂಲನೆಯ ಕಠಿಣ ಪ್ರಯತ್ನಗಳ ಬಗ್ಗೆ ಮಾಹಿತಿ ನೀಡಲು ಮತ್ತು ಲಸಿಕೆ ಪಡೆಯುವ ಮಹತ್ವದ ಕುರಿತು ಜಾಗೃತಗೊಳಿಸಲು ನೆರವಾಗುತ್ತವೆ. ಪೋಲಿಯೋ ಮುಕ್ತ ವಿಶ್ವದ ಪ್ರಾಮುಖ್ಯತೆ. ಪೋಲಿಯೋ ಮುಕ್ತ ವಿಶ್ವದ ಪ್ರಾಮುಖ್ಯತೆ ಆರೋಗ್ಯ ಮತ್ತು ಮಾನವತೆಯ ದೃಷ್ಟಿಕೋನದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಪೋಲಿಯೋ ಹಾಸ್ಪಿಟಲ್, ಸಂಶೋಧನೆ ಮತ್ತು ಲಸಿಕಾ ಅಭಿಯಾನಗಳಿಗೆ ಖರ್ಚಾಗುವ ಸಾಂಸ್ಥಿಕ ಸಂಪನ್ಮೂಲಗಳನ್ನು ಬಳಸದೆ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸಿದರೆ ಆರೋಗ್ಯ ವಲಯವು ಮತ್ತಷ್ಟು ಮೌಲ್ಯಯುತ ಕ್ಷೇತ್ರಗಳಿಗೆ ಅವುಗಳನ್ನು ಬಳಸಬಹುದು. ಇದರಿಂದ ಪ್ರಾಥಮಿಕ ಆರೋಗ್ಯ, ಶುದ್ಧ ಕುಡಿಯುವ ನೀರು, ಆಹಾರ ಭದ್ರತೆ, ಇತರ ಸಾಂಕ್ರಾಮಿಕ ರೋಗಗಳು ಮುಂತಾದ ಸಾಮಾಜಿಕ ಸಮಸ್ಯೆಗಳಿಗೆ ಹೆಚ್ಚಿನ ಮೌಲ್ಯ ಹಾಗೂ ಸಮಯ ಮೀಸಲಾಗುತ್ತದೆ. ಪೋಲಿಯೋ ಮುಕ್ತ ವಿಶ್ವವು ಕೇವಲ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಆರ್ಥಿಕವಾಗಿ ಕೂಡ ಬಹುಮುಖ್ಯ. ಏಕೆಂದರೆ ಪೋಲಿಯೋ ತಡೆಗಟ್ಟಲು ಮತ್ತು ಚಿಕಿತ್ಸೆಗಾಗಿ ಖರ್ಚಾಗುವ ಬೃಹತ್ ಮೊತ್ತವನ್ನು ಸರ್ಕಾರಗಳು ಮತ್ತು ಆರೋಗ್ಯ ಸಂಸ್ಥೆಗಳು ಉಳಿಸಿಕೊಳ್ಳಬಹುದು. ಇದು ವಿಶ್ವದ ಆರೋಗ್ಯ ಕಾರ್ಯಕರ್ತರ ಮೇಲೆ ಇರುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯ ಸೇವೆಯ ಸುಧಾರಣೆಗೆ ಸಹಕಾರಿಯಾಗುತ್ತದೆ. ಇದರಿಂದಾಗಿ ಇಡೀ ಮಾನವ ಜನಾಂಗಕ್ಕೆ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತ ಮತ್ತು ಸುರಕ್ಷಿತ ಭವಿಷ್ಯವು ಲಭ್ಯವಾಗುವುದು. ಇತ್ತೀಚಿನ ವರ್ಷಗಳಲ್ಲಿ ಭೂಮಿಯ ಬಹುತೇಕ ಭಾಗಗಳಲ್ಲಿ ಪೋಲಿಯೋ ನಿಯಂತ್ರಣದಲ್ಲಿದೆ. 2020ರ ವೇಳೆಗೆ ಲಾಕ್ಡೌನ್ ಮತ್ತು ಕೋವಿಡ್-19 ಮಹಾಮಾರಿಯ ಸಮಯದಲ್ಲಿ ಜಾಗತಿಕ ಲಸಿಕಾ ಕಾರ್ಯಗಳು ತಾತ್ಕಾಲಿಕವಾಗಿ ನಿಂತಿದ್ದರೂ ಮತ್ತೆ ಅದು ಪುನಃ ಆರಂಭಗೊಂಡು ವಿಶ್ವದಾದ್ಯಂತ ಲಸಿಕೆ ಲಭ್ಯವಿಲ್ಲದ ಮಕ್ಕಳನ್ನು ಚುರುಕುಗೊಳಿಸಲಾಗಿದೆ. ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಪೋಲಿಯೋ ದಿನವು ಜಾಗತಿಕ ಆರೋಗ್ಯ ಜಾಗೃತಿಯ ಶ್ರೇಷ್ಠ ಉದಾಹರಣೆಯಾಗಿದೆ. ಅದು ಪೋಲಿಯೋ ರೋಗದ ಇತಿಹಾಸ, ಅದರ ವಿರುದ್ಧ ಹೋರಾಟ ಮತ್ತು ಭವಿಷ್ಯದ ಮಕ್ಕಳಿಗಾಗಿ ನಾವು ಮಾಡಬೇಕಾದ ಕಾರ್ಯಗಳನ್ನು ನೆನಪಿಸುತ್ತಿದೆ. ಪೋಲಿಯೋ ನಿರ್ಮೂಲನೆಗೆ ಮುನ್ನಡೆಸಿದ ಜಾಗತಿಕ ಪ್ರಯತ್ನಗಳಲ್ಲಿ
ಹಲವು ಯಶಸ್ಸುಗಳಿದ್ದರೂ ಕೆಲವು ಮಹತ್ವದ ಸವಾಲುಗಳು ಈ ಹಾದಿಯಲ್ಲಿ ಅಡ್ಡಬಂದಿವೆ. ಈ ಸವಾಲುಗಳು ಹಲವಾರು ಪ್ರಾದೇಶಿಕ, ಸಾಮಾಜಿಕ, ರಾಜಕೀಯ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ಒಳಗೊಂಡಿವೆ. ಅವುಗಳ ಪರಿಣಾಮವಾಗಿ ಕೆಲವು ದೇಶಗಳಲ್ಲಿ ಪೋಲಿಯೋ ನಿರ್ಮೂಲನೆ ಇನ್ನೂ ಸಂಪೂರ್ಣವಾಗಿ ಸಾಧಿಸಲಾಗಿಲ್ಲ. ಪಾಕಿಸ್ತಾನ, ಅಫ್ಘಾನಿಸ್ತಾನದಂತಹ ಕೆಲವು ದೇಶಗಳಲ್ಲಿ ಸರ್ಕಾರದ ಮತ್ತು ಉಗ್ರ ಸಂಘಟನೆಗಳ ನಡುವೆ ಇರುವ ಹಿಂಸಾತ್ಮಕ ಪರಿಸ್ಥಿತಿಗಳು ಲಸಿಕಾ ಅಭಿಯಾನಗಳಿಗೆ ದೊಡ್ಡ ಸವಾಲುಗಳಾಗಿವೆ. ಕೆಲವು ಸ್ಥಳೀಯ ಸಮುದಾಯಗಳಲ್ಲಿ ಲಸಿಕೆಗಳು ಅಪಾಯಕಾರಿ ಎಂದು ತಪ್ಪಾಗಿ ಭಾವಿಸಿ ಲಸಿಕೆ ನೀಡುವ ಕಾರ್ಯಕರ್ತರಿಗೆ ವಿರೋಧ ವ್ಯಕ್ತಪಡಿಸಲಾಗುತ್ತದೆ. ಹಲವೆಡೆ ಇಂತಹ ತಾರತಮ್ಯ ಮತ್ತು ಕೀಳರಿಮೆ ಭಾವನೆಗಳಿಂದಲೂ ಲಸಿಕೆ ನೀಡುವ ಅಭಿಯಾನಗಳು ವಿಫಲವಾಗುತ್ತವೆ. ಲಸಿಕೆಗಳನ್ನು ಪಡೆದ ಕಾರಣದಿಂದಾಗಿ ಬಂಜೆತನ ಅಥವಾ ಅನ್ಯ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂಬ ತಪ್ಪು ನಂಬಿಕೆಗಳು ಕೆಲವು ಜನಸಂಖ್ಯೆಗಳಲ್ಲಿ ಇನ್ನೂ ವ್ಯಾಪಕವಾಗಿದೆ. ಇದರಿಂದ ಲಸಿಕೆಗಳ ಬಗ್ಗೆ ತಪ್ಪು ಮಾಹಿತಿ ಮತ್ತು ಅದಕ್ಕೆ ಸಂಬಂಧಿಸಿದ ಭಯವು ಸಮುದಾಯದಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತದೆ. ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕರ್ತರು ಬಹಳಷ್ಟು ಸವಾಲುಗಳನ್ನು ಎದುರಿಸಿದರು. ಲಸಿಕಾ ಅಭಿಯಾನಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡವು ಮತ್ತು ಯುದ್ಧ ಪರಿಸ್ಥಿತಿಯಲ್ಲಿದ್ದ ಕೆಲವು ದೇಶಗಳಲ್ಲಿ ಕೊರೋನಾ ಬೃಹತ್ ಪ್ರಭಾವವನ್ನು ಉಂಟುಮಾಡಿತು. ಇದರಿಂದಾಗಿ ಪೋಲಿಯೋ ನಿರ್ಮೂಲನೆ ಪ್ರಯತ್ನಗಳಿಗೆ ಧಕ್ಕೆಯಾಯಿತು. ಈ ಸವಾಲುಗಳ ಹೊರತಾಗಿಯೂ ಜಾಗತಿಕ ಮತ್ತು ಪ್ರಾದೇಶಿಕ ಸಂಸ್ಥೆಗಳು, ಸರ್ಕಾರಗಳು ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯಕರ್ತರು ನಿರಂತರವಾಗಿ ಈ ಅಡೆತಡೆಗಳನ್ನು ಎದುರಿಸುತ್ತಿದ್ದು, ಪೋಲಿಯೋ ರೋಗದ ಸಂಪೂರ್ಣ ನಿರ್ಮೂಲನೆಗಾಗಿ ಬಲವಾದ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಪೋಲಿಯೋ ನಿರ್ಮೂಲನೆ ಅಭಿಯಾನಗಳು ಇನ್ನೂ ಮುಂದುವರೆದಿದ್ದು, ಜಾಗತಿಕವಾಗಿ ಪೂರ್ಣ ಪ್ರಮಾಣದ ಹೋರಾಟ ನಡೆಯುತ್ತಿದೆ. ಪೋಲಿಯೋ ಮುಕ್ತ ವಿಶ್ವದ ಕನಸು ನಿಜವಾಗಲು ಇಂತಹ ಅಭಿಯಾನಗಳು ಮತ್ತು ಜಾಗತಿಕ ಸಹಕಾರ ಅತ್ಯಂತ ಅಗತ್ಯ. ಇದುವರೆಗೆ ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನ, ಇದರ ಅಂಗವಾಗಿ ಕಾರ್ತಿಕ್ ಯಡಾಡಿ ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ವಿಶ್ವ ಪೋಲಿಯೋ ದಿನದ ಅಂಗವಾಗಿ ಇನ್ನೊಂದು ಭಾಷಣ ಚೇತನ್ ಕಾಶಿಪಟ್ನ ಅವರಿಂದ. ಪೋಲಿಯೋ ಅಥವಾ ಪೋಲಿಯೋ ಮೈಲಿಟಿಸ್ ಎಂಬ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಔಷಧರಹಿತ ಸಾಂಕ್ರಾಮಿಕ ಕಾಯಿಲೆಯು ಸಾವಿರಾರು ವರ್ಷದಿಂದ ಅಸ್ತಿತ್ವದಲ್ಲಿದೆ. 17 ಅಥವಾ 18ನೇ ಶತಮಾನದ ಆಸುಪಾಸಿನಲ್ಲಿ ಮೊದಲ ಬಾರಿಗೆ ಪತ್ತೆಯಾದ ಈ ಕಾಯಿಲೆಯು ಮುಂದಿನ ಶತಮಾನಗಳಲ್ಲಿ ಅತ್ಯಂತ ಆತಂಕಕಾರಿ ಮತ್ತು ಅಪಾಯಕಾರಿ ಮಕ್ಕಳ ಕಾಯಿಲೆಯಾಗಿ ಬೆಳೆಯಿತು. ಪಾರ್ಶ್ವವಾಯು, ಶಾಶ್ವತ ವಿಕಲಾಂಗತೆ ಮತ್ತು ಕೆಲವೊಮ್ಮೆ ಸಾವಿಗೂ ಕಾರಣವಾಗುವ ಈ ಕಾಯಿಲೆ ಆರಂಭದ ದಿನಗಳಲ್ಲಿ ವಿಶ್ವದೆಲ್ಲೆಡೆ ವ್ಯಾಪಿಸಿ ಹಲವಾರು ಸಾವು ನೋವಿಗೆ ಕಾರಣವಾಗಿತ್ತು. ಈ ರೋಗಕ್ಕೆ ಔಷಧಿ ಇಲ್ಲದೇ ಹೋದರೂ ಕಾಯಿಲೆಯ ತೀವ್ರತೆ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಪೋಲಿಯೋ ಲಸಿಕೆ ಕಂಡುಹಿಡಿಯುವ ಅವಿರತ ಪ್ರಯತ್ನಗಳು ಆ ಕಾಲದಲ್ಲಿ ನಡೆದವು. ಈ ಪ್ರಯತ್ನದಲ್ಲಿ ಸಫಲತೆಯನ್ನ ಕಂಡುಕೊಂಡ ಮತ್ತು ಪೋಲಿಯೋ ವಿರುದ್ಧ ಲಸಿಕೆಯನ್ನ ಕಂಡುಹಿಡಿಯುವ ಮೊದಲ ತಂಡವನ್ನ ಮುನ್ನಡೆಸಿದ ಜೊನಾಸ್ ಸಾಲ್ಕ್ ರವರ ಜನ್ಮದಿನವಾದ ಅಕ್ಟೋಬರ್ 24 ಪೋಲಿಯೋ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯು ವಿಶ್ವ ಪೋಲಿಯೋ ದಿನವಾಗಿ ಘೋಷಿಸಿದೆ. 1953ರಲ್ಲಿ ಮೊದಲ ಬಾರಿಗೆ ಪೋಲಿಯೋ ಲಸಿಕೆಯನ್ನ ಸಾಲ್ಕ್ ನಾಯಕತ್ವದ ತಂಡವು ಕಂಡುಹಿಡಿಯಿತು ಮತ್ತು 1957ರ ಹೊತ್ತಿಗೆ ಜನಸಾಮಾನ್ಯರಿಗೆ ಇದು ದೊರಕುವಂತಾಯಿತು. ಈ ಲಸಿಕೆಯ ಆವಿಷ್ಕಾರದ ನಂತರ ಸಂಯುಕ್ತ ರಾಷ್ಟ್ರಗಳಲ್ಲಿ ಸೋಂಕಿನ ಪ್ರಭಾವ ಕಡಿಮೆಯಾಯಿತು ಮತ್ತು ವಿಶ್ವದಾದ್ಯಂತ ಪೋಲಿಯೋ ಲಸಿಕೆ ಅಭಿಯಾನಗಳು ಪ್ರಾರಂಭಗೊಂಡವು. ಈ ಪೋಲಿಯೋ ಸೋಂಕು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಪೋಲಿಯೋದ ಭೀಕರತೆಯ ಚಿತ್ರಣಗಳನ್ನು ಇತಿಹಾಸ ಪೂರ್ವದಲ್ಲೂ ನಾವು ಕಾಣಬಹುದಾಗಿದೆ. ಈಜಿಪ್ಟಿನ ಹಳೆಯ ಕೆತ್ತನೆಗಳು ಮತ್ತು ವರ್ಣಚಿತ್ರಗಳಲ್ಲಿ ನಾವು ಪೋಲಿಯೋ ರೋಗದ ಲಕ್ಷಣಗಳನ್ನೇ ಹೋಲುವ ಚಿತ್ರಣಗಳ ಉಲ್ಲೇಖವಿರುವುದನ್ನು ಗಮನಿಸಬಹುದು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ವರ್ಣಚಿತ್ರಗಳಲ್ಲಿ ಕಾಣುವ ಅಂಗವೈಫಲ್ಯತೆಯಿಂದ ಬಳಲುತ್ತಿರುವ ಮತ್ತು ಬೆತ್ತಲಾಗಿ ಅನಾರೋಗ್ಯ ಪೀಡಿತರಾಗಿ ಮಲಗಿರುವ ಮಕ್ಕಳ ಚಿತ್ರಗಳು ಇತಿಹಾಸದ ಪುಟಗಳಲ್ಲೂ ಈ ಪೋಲಿಯೋ ಸೋಂಕಿನ ಅಸ್ತಿತ್ವ ಇರುವುದಕ್ಕೆ ಹಿಡಿದ ಕನ್ನಡಿಯಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ 4000 ವರ್ಷಗಳಷ್ಟು ಹಳೆಯ ಸಮಾಧಿಯ ಬಳಿ ಪತ್ತೆಯಾದ ಹುಡುಗಿಯೊಬ್ಬಳ ಅವಶೇಷಗಳಲ್ಲಿ ಪೋಲಿಯೋದ ಮೊದಲ ಪ್ರಕರಣ ಪತ್ತೆಯಾಯಿತು. ಆದರೆ ಇದಕ್ಕೆ ಯಾವುದೇ ವೈದ್ಯಕೀಯ ವಿವರಣೆಯಾಗಲಿ ಅಥವಾ ಸೋಂಕಿನ ಕುರಿತ ಸರಿಯಾದ ಮಾಹಿತಿಗಳಾಗಲಿ ಆ ಸಮಯದಲ್ಲಿ ದೊರಕಿರಲಿಲ್ಲ. 1790ರಲ್ಲಿ ಮೊದಲ ಬಾರಿಗೆ ಮೈಕಲ್ ಅಂಡರ್ವುಡ್ ಎಂಬ ಇಂಗ್ಲಿಷ್ ವೈದ್ಯರೊಬ್ಬರು ಈ ಸೋಂಕಿನ ಕುರಿತ ಮೊದಲ ವೈದ್ಯಕೀಯ ವಿವರಣೆಯನ್ನ ನೀಡುತ್ತಾರೆ. ಅವರು ತಮ್ಮ ವಿವರಣೆಯಲ್ಲಿ
ಪೋಲಿಯೋ ಸೋಂಕನ್ನ ಕಾಲುಗಳ ದುರ್ಬಲತೆ ಎಂದು ಉಲ್ಲೇಖಿಸುತ್ತಾರೆ. ಆದರೆ ನಂತರ ಪೋಲಿಯೋ ಸೋಂಕು ವಿಶ್ವವ್ಯಾಪಿ ಹರಡಿದಂತೆ ಜನರಲ್ಲಿ ಕಾಣಿಸಿಕೊಂಡ ಲಕ್ಷಣಗಳು ಮತ್ತು ಮೈಕಲ್ ರವರ ವೈದ್ಯಕೀಯ ವಿವರಣೆಯ ನಡುವೆ ಅಜಗಜ ವ್ಯತ್ಯಾಸಗಳು ಕಾಣಿಸಿಕೊಂಡವು. ಇದೇ ಕಾರಣಕ್ಕೆ ಅವರ ವೈದ್ಯಕೀಯ ವಿವರಣೆ ಹೆಚ್ಚು ಮಾನ್ಯತೆಯನ್ನ ಪಡೆಯಲಿಲ್ಲ. ಮುಂದಿನ ವರ್ಷಗಳಲ್ಲಿ ಸೋಂಕಿನ ಕುರಿತ ನಿರಂತರ ಸಂಶೋಧನೆಗಳು ನಡೆದು ಸುಮಾರು 1840ರಲ್ಲಿ ಜರ್ಮನಿಯ ಭೌತಶಾಸ್ತ್ರಜ್ಞರಾದ ಜಾಕೋಬ್ ಹೈನೆಯವರು ಪೋಲಿಯೋ ಸೋಂಕಿನ ಕುರಿತ ನಿಖರ ವೈದ್ಯಕೀಯ ವಿವರಣೆಯನ್ನ ಒದಗಿಸುವಲ್ಲಿ ಯಶಸ್ವಿಯಾದರು. ಈ ಸೋಂಕು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತು ಪಾರ್ಶ್ವವಾಯು, ಅಂಗವಿಕಲತೆ, ಈ ಕಾಯಿಲೆಯ ಪರಿಣಾಮಗಳು ಎಂಬ ಅಂಶಗಳೊಂದಿಗೆ ಸೋಂಕಿನ ಪ್ರಮುಖ ಲಕ್ಷಣಗಳ ಕುರಿತ ಸಂಕ್ಷಿಪ್ತ ವರದಿಯನ್ನ ಅವರು ಒದಗಿಸಿದರು. ಮುಂದೆ 1890ರ ಆಸುಪಾಸಿನಲ್ಲಿ ಇನ್ನೊಬ್ಬ ವೈದ್ಯ ಕಾರ್ಲ್ ಆಸ್ಕರ್ ಮೇಡಿನ್ ರವರು ಪೋಲಿಯೋ ಕುರಿತ ಮಹತ್ವದ ಸಂಶೋಧನೆಯನ್ನ ಕೈಗೊಂಡರು. ಜಾಕೋಬ್ ಹೈನೆ ಮತ್ತು ಕಾರ್ಲ್ ಆಸ್ಕರ್ ಮೇಡಿನ್ ರವರ ಸಂಶೋಧನೆಯು ಪೋಲಿಯೋವನ್ನ ಹೈನ್ ಮೇಡಿನ್ ಕಾಯಿಲೆ ಎಂದು ಕೂಡ ಕರೆಯಿತು. ಅಷ್ಟೇ ಅಲ್ಲದೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರುವ ಈ ಕಾಯಿಲೆಯನ್ನ ಶಿಶು ಪಾರ್ಶ್ವವಾಯು ಎಂದು ಕೂಡ ಕರೆಯಲಾಯಿತು. 20ನೇ ಶತಮಾನದ ಆರಂಭದಲ್ಲಿ ಪೋಲಿಯೋ ಸೋಂಕು ಹೆಚ್ಚಾಗಿ 6 ತಿಂಗಳಿನಿಂದ 4 ವರ್ಷ ವಯೋಮಾನದ ಮಕ್ಕಳಲ್ಲಿ ಕಾಣಿಸಿಕೊಂಡಿತು. ಈ ಸಂದರ್ಭದಲ್ಲಿ ಮಾಲಿನ್ಯಕರ ವಾತಾವರಣವು ಸೋಂಕು ತಗುಲಲು ಪ್ರಮುಖ ಕಾರಣ ಎಂದು ವರದಿಯೊಂದು ಹೇಳಿತು. ಈ ಬೆನ್ನಲ್ಲೇ ಎಚ್ಚೆತ್ತ ಜನರು ಪರಿಸರ ನೈರ್ಮಲ್ಯದ ಕಡೆ ಹೆಚ್ಚು ಗಮನ ವಹಿಸಿದರು. 20ನೇ ಶತಮಾನದ ಮೊದಲಾರ್ಧದಲ್ಲಿ ಉತ್ತರ ಅಮೆರಿಕ, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಹೆಚ್ಚಿನ ಪೋಲಿಯೋ ಸೋಂಕುಗಳು ದೃಢಪಟ್ಟವು. 1950ರ ಹೊತ್ತಿಗೆ ಸಂಯುಕ್ತ ರಾಷ್ಟ್ರಗಳಲ್ಲಿ ಸೋಂಕಿನ ವಯೋಮಿತಿಯು 4 ವರ್ಷದೊಳಗಿನ ಮಕ್ಕಳಿಂದ 5ರಿಂದ 9 ವರ್ಷಗಳ ಮಕ್ಕಳವರೆಗೂ ವ್ಯಾಪಿಸಲು ಪ್ರಾರಂಭವಾಯಿತು. ಈ ಸಮಯದಲ್ಲಿ ವಿಶ್ವದೆಲ್ಲೆಡೆ ಪೋಲಿಯೋ ಸೋಂಕಿನಿಂದ ಪಾರ್ಶ್ವವಾಯು ಮತ್ತು ಸಾವಿನ ಪ್ರಮಾಣ ಹೆಚ್ಚಾಯಿತು. ಈ ಸಾವು ನೋವುಗಳನ್ನು ತಡೆಗಟ್ಟುವಲ್ಲಿ ಪೋಲಿಯೋ ಲಸಿಕೆಯ ಅವಶ್ಯಕತೆ ಜನರನ್ನ ಅತಿಯಾಗಿ ಕಾಡಿದ್ದು ಇದೇ ಸಂದರ್ಭದಲ್ಲಿ. ಆಗಲೇ ಜೊನಾಸ್ ಸಾಲ್ಕ್ ತಮ್ಮ ತಂಡದ ಜೊತೆಗೂಡಿ ಪೋಲಿಯೋ ಲಸಿಕೆ ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರು. ನಂತರ 1988ರಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡುವ ಜಾಗತಿಕ ಪ್ರಯತ್ನವಾಗಿ ಗ್ಲೋಬಲ್ ಪೋಲಿಯೋ ಎರಾಡಿಕೇಷನ್ ಎಂಬ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ರೋಟರಿ ಫೌಂಡೇಶನ್ ನೇತೃತ್ವದ ಈ ಸಂಸ್ಥೆಯು ವಿಶ್ವದೆಲ್ಲೆಡೆ ಪೋಲಿಯೋ ಪ್ರಮಾಣ ಕಡಿಮೆಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳನ್ನು ಹೊರತುಪಡಿಸಿ ವಿಶ್ವದ ಬಹುತೇಕ ಎಲ್ಲಾ ದೇಶಗಳನ್ನು ಪೋಲಿಯೋ ಮುಕ್ತ ಮಾಡಿರುವುದು ಈ ಸಂಸ್ಥೆಯ ಇನ್ನೊಂದು ಮಹತ್ ಕಾರ್ಯವಾಗಿದೆ. ಪೋಲಿಯೋ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಮಾತ್ರ ಸಂಭವಿಸುವ ಒಂದು ಕಾಯಿಲೆಯಾಗಿದ್ದು ಪೋಲಿಯೋ ವೈರಸ್ನಿಂದ ಇದು ಉಂಟಾಗುತ್ತದೆ. ಹೆಚ್ಚಿನ ಪ್ರಕರಣಗಳಲ್ಲಿ ಪೋಲಿಯೋ ಲಕ್ಷಣರಹಿತವಾಗಿದ್ದು ಮನುಷ್ಯರಿಗೆ ಈ ಸೋಂಕು ತಗುಲಿದಾಗ ಅದನ್ನು ಗುರುತಿಸುವುದು ಕಷ್ಟ ಸಾಧ್ಯ. ಕೆಲವೊಮ್ಮೆ ಗಂಟಲು ನೋವು, ಜ್ವರಗಳಂತಹ ಲಕ್ಷಣಗಳು ಸೋಂಕಿತರಲ್ಲಿ ಕಂಡುಬಂದ ನಿದರ್ಶನಗಳೂ ಇವೆ. ಮೊದಲೇ ಹೇಳಿದ ಹಾಗೆ ಪೋಲಿಯೋ ಸೋಂಕು ಶಾಶ್ವತ ಪಾರ್ಶ್ವವಾಯು ಮತ್ತು ಕೆಲವೊಮ್ಮೆ ಸಾವಿಗೂ ಕಾರಣವಾಗುತ್ತದೆ. ಪೋಲಿಯೋ ಸೋಂಕಿತ ವ್ಯಕ್ತಿ ಸೋಂಕಿನಿಂದ ಚೇತರಿಸಿಕೊಂಡು 15ರಿಂದ 40 ವರ್ಷಗಳು ಕಳೆದ ಬಳಿಕವೂ ಪೋಲಿಯೋ ಮರುಕಳಿಸುವ ಸಾಧ್ಯತೆ ಇದೆ. ಆತನಿಗೆ ಪೋಲಿಯೋ ಸಿಂಡ್ರೋಮ್ ಸಂಭವಿಸಿ ಸ್ನಾಯುಗಳ ದುರ್ಬಲತೆ, ಖಿನ್ನತೆ, ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಹೀಗೆ ತೀವ್ರತರ ಪರಿಣಾಮಗಳಿಗೆ ಈ ಸಿಂಡ್ರೋಮ್ ಕಾರಣವಾಗಬಹುದು. ಪೋಲಿಯೋ ಸೋಂಕಿನಿಂದ ಚೇತರಿಸಿಕೊಳ್ಳುವ 25ರಿಂದ 50% ಜನ ಈ ಸಿಂಡ್ರೋಮ್ ಪಡೆಯುತ್ತಾರೆ ಎಂದು ಸರ್ವೆಯೊಂದು ದೃಢಪಡಿಸಿದೆ. ಪೋಲಿಯೋ ಒಂದು ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಕಳಪೆ ನೈರ್ಮಲ್ಯ ಅಥವಾ ಮಾನವ ಮಲದಿಂದ ಕಲುಷಿತಗೊಂಡ ಆಹಾರ ಅಥವಾ ನೀರು ಸೇವಿಸುವುದರಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ. ಮಲ ಪರೀಕ್ಷೆ ಅಥವಾ ರಕ್ತ ಪರೀಕ್ಷೆಗಳ ಮೂಲಕ ಸೋಂಕು ತಗುಲಿರುವುದನ್ನು ನಿರ್ಣಯಿಸಬಹುದು. ಪೋಲಿಯೋದಲ್ಲೂ ಕೂಡ 2 ಮಾದರಿಗಳಿವೆ. ಒಂದು ಪಾರ್ಶ್ವವಾಯು ರಹಿತ ಪೋಲಿಯೋ, ಇನ್ನೊಂದು ಪಾರ್ಶ್ವವಾಯು ಸಹಿತ ಪೋಲಿಯೋ. ಪಾರ್ಶ್ವವಾಯು ರಹಿತ ಪೋಲಿಯೋ ಸಾಮಾನ್ಯವಾಗಿ 10 ದಿನಗಳವರೆಗೆ ರೋಗ ಲಕ್ಷಣಗಳನ್ನು ಹೊರಸೂಸುತ್ತವೆ. ಸಾಮಾನ್ಯವಾಗಿ ಜ್ವರ, ಗಂಟಲು ನೋವು, ವಾಂತಿ ಭೇದಿ ಮುಂತಾದ ಲಕ್ಷಣಗಳನ್ನು ಈ ಪೋಲಿಯೋ ಮಾದರಿ ಒಳಗೊಂಡಿದೆ. ಈ ಪಾರ್ಶ್ವವಾಯು ರಹಿತ ಪೋಲಿಯೋವನ್ನು ಗರ್ಭಪಾತ ಪೋಲಿಯೋ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಪಾರ್ಶ್ವವಾಯು ಸಹಿತ ಪೋಲಿಯೋ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪೋಲಿಯೋ ಸೋಂಕು ಪಡೆಯುವ 200 ಜನರಲ್ಲಿ ಒಬ್ಬರು ಈ ಮಾದರಿಯ ಸೋಂಕಿಗೆ ತುತ್ತಾಗುತ್ತಾರೆ. ಪಾರ್ಶ್ವವಾಯು ಸಹಿತ ಪೋಲಿಯೋ ಬೆನ್ನುಹುರಿ, ಮೆದುಳಿನ ಕಾಂಡ ಅಥವಾ ಕೆಲವೊಮ್ಮೆ ಎರಡರಲ್ಲೂ ಕೂಡ ಶಾಶ್ವತ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು.
ಈ ಮಾದರಿಯ ಪೋಲಿಯೋ ಕೂಡ ಆರಂಭದಲ್ಲಿ ಪಾರ್ಶ್ವವಾಯು ರಹಿತ ಪೋಲಿಯೋದ ರೋಗ ಲಕ್ಷಣಗಳನ್ನು ಹೊರಸೂಸುತ್ತವೆ. ಆದರೆ ನಂತರದ ದಿನಗಳಲ್ಲಿ ಸ್ನಾಯು ನೋವು, ಸ್ನಾಯು ಸೆಳೆತ, ವಿರೂಪಗೊಂಡ ಅಂಗಗಳು ಹೀಗೆ ತೀವ್ರತರ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತವೆ. ಪೋಲಿಯೋ ಸೋಂಕಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೇ ಹೋದರೂ ಸೋಂಕಿನ ಪ್ರಭಾವ ಕಡಿಮೆಗೊಳಿಸಲು ಬೆಂಬಲಿಸುವ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ. ಚಿಕಿತ್ಸೆ ಇಲ್ಲದ ಈ ಕಾಯಿಲೆಯನ್ನ ಹಿಡಿತದಲ್ಲಿಡಲು ವ್ಯಾಕ್ಸಿನೇಷನ್ ಒಂದು ಉತ್ತಮ ಮಾರ್ಗವಾಗಿದೆ. ಮಕ್ಕಳಿಗೆ ಸಾಮಾನ್ಯವಾಗಿ ಪೋಲಿಯೋ ಲಸಿಕೆ ಪಡೆಯಲು ನಿರ್ದಿಷ್ಟ ವೇಳಾಪಟ್ಟಿಯನ್ನ ಸರ್ಕಾರವೇ ರೂಪಿಸಿದೆ. ಅದರಂತೆ ಮಕ್ಕಳಿಗೆ 2 ತಿಂಗಳು ತುಂಬಿದಾಗ 1 ಡೋಸ್, 4 ತಿಂಗಳಿಗೆ 1 ಡೋಸ್, 6 ರಿಂದ 18 ತಿಂಗಳುಗಳ ನಡುವೆ 1 ಡೋಸ್, 4 ರಿಂದ 6 ವರ್ಷಗಳ ನಡುವೆ 1 ಡೋಸ್ ಲಸಿಕೆಯನ್ನ ನೀಡುವುದು ಅಗತ್ಯವಾಗಿದೆ. 2015ರಲ್ಲಿ 74 ಪೋಲಿಯೋ ಪ್ರಕರಣಗಳು ದಾಖಲಾಗಿರುವುದು ಬಿಟ್ಟರೆ ವ್ಯಾಕ್ಸಿನೇಷನ್ನಿಂದ 99% ಪೋಲಿಯೋ ಪ್ರಕರಣಗಳು ವಿಶ್ವದಾದ್ಯಂತ ಕಡಿಮೆಯಾಗಿದೆ. ಪೋಲಿಯೋ ಲಸಿಕೆಗಳಲ್ಲೂ ಕೂಡ 2 ವಿಧಗಳಿವೆ. ಒಂದು ಚುಚ್ಚುಮದ್ದಿನ ಮೂಲಕ ನೀಡುವ ಪೋಲಿಯೋ ಲಸಿಕೆ, ಇದನ್ನ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಬಾಯಿಯ ಮೂಲಕ ನೀಡುವ ಪೋಲಿಯೋ ಲಸಿಕೆ, ಇದನ್ನ ಓರಲ್ ಪೋಲಿಯೋ ವ್ಯಾಕ್ಸಿನ್ ಎಂದು ಕರೆಯಲಾಗುತ್ತದೆ. ಚುಚ್ಚುಮದ್ದಿನ ಮೂಲಕ ನೀಡುವ ಪೋಲಿಯೋ ಲಸಿಕೆಯನ್ನ ಪಿಟ್ಸ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ 1952ರ ಸುಮಾರಿಗೆ ಜೊನಾಸ್ ಸಾಲ್ಕ್ ರವರು ಅಭಿವೃದ್ಧಿಪಡಿಸಿದರು ಮತ್ತು 12 ಏಪ್ರಿಲ್ 1955ರಲ್ಲಿ ಜಗತ್ತಿಗೆ ಈ ಲಸಿಕೆಯನ್ನ ಘೋಷಿಸಿದರು. 90% ಜನ ಈ ಲಸಿಕೆಯ 2 ಡೋಸ್ ಪಡೆದು ಪೋಲಿಯೋ ವೈರಸ್ನಿಂದ ಪ್ರತಿರಕ್ಷಣೆ ಪಡೆದರೆ 99% ಜನ 3 ಡೋಸ್ ಲಸಿಕೆ ಪಡೆದು ಸೋಂಕಿನ ವಿರುದ್ಧ ಪ್ರತಿರೋಧ ಒಡ್ಡಿದ್ದಾರೆ. ಇನ್ನು ಬಾಯಿಯ ಮೂಲಕ ನೀಡುವ ಪೋಲಿಯೋ ಲಸಿಕೆಯನ್ನ ಆಲ್ಬರ್ಟ್ ಸೆಬಿನ್ ರವರು 1957ರ ಹೊತ್ತಿಗೆ ಪತ್ತೆ ಹಚ್ಚಿದರು ಮತ್ತು 1962ರ ಹೊತ್ತಿಗೆ ಬಳಕೆಗೆ ಇದು ಲಭ್ಯವಾಯಿತು. ಇದು ವಿಶ್ವದಾದ್ಯಂತ ಬಳಸುವ ಏಕೈಕ ಮೌಖಿಕ ಪೋಲಿಯೋ ಲಸಿಕೆಯಾಗಿದೆ. ಈ ಲಸಿಕೆಯು ಹೆಚ್ಚು ರೋಗ ನಿರೋಧಕ ಶಕ್ತಿ ಬೆಳೆಸುವಲ್ಲಿ ಮತ್ತು ಮಲಮೌಖಿಕ ಮಾರ್ಗಗಳ ಮೂಲಕ ಪೋಲಿಯೋ ವೈರಸ್ ಹರಡುವುದನ್ನು ನಿರ್ಬಂಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಶ್ವದಾದ್ಯಂತ ಪೋಲಿಯೋ ನಿರ್ಮೂಲನೆ ಮತ್ತು ಪೋಲಿಯೋ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವನ್ನ ವಿಶ್ವ ಪೋಲಿಯೋ ದಿನವು ಹೊಂದಿದೆ. ಸಂತಸದಾಯಕ ಸಂಗತಿ ಎಂದರೆ ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ಆದರೆ ಇನ್ನೂ ಕೆಲವು ರಾಷ್ಟ್ರಗಳಿಗೆ ಈ ಸಂಕೀರ್ಣ ಕಾಯಿಲೆಯಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಗಿಲ್ಲ. ದಶಕಗಳಿಂದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಪ್ರಪಂಚದ ಬಹುತೇಕ ಎಲ್ಲ ದೇಶದ ಸರಕಾರಗಳು ಮತ್ತು ಸರಕಾರೇತರ ಸಂಸ್ಥೆಗಳು ಈ ರೋಗವನ್ನ ನಿರ್ಮೂಲನೆ ಮಾಡಲು ಮತ್ತು ಈ ರೋಗದಿಂದ ಪ್ರತಿ ಮಗುವನ್ನ ರಕ್ಷಿಸಲು ಬಹುವಾಗಿ ಶ್ರಮಿಸಿದೆ. ಮಕ್ಕಳು ಲಸಿಕೆಯನ್ನ ಪಡೆಯಲು ಹಲವಾರು ಆರೋಗ್ಯ ಮತ್ತು ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಅದೇ ನಿಟ್ಟಿನಲ್ಲಿ ಈ ವಿಶ್ವ ಪೋಲಿಯೋ ದಿನವೂ ಕೂಡ ಮಹತ್ವವನ್ನು ಹೊಂದಿದೆ. ಗಮನಾರ್ಹ ಸಂಗತಿ ಎಂದರೆ 30 ವರ್ಷಗಳ ಹಿಂದೆ ಭಾರತವೂ ಕೂಡ ಪೋಲಿಯೋ ಒಂದು ಸಾಮಾನ್ಯವಾದ ಕಾಯಿಲೆಯಾಗಿ ಪರಿಗಣಿಸುತ್ತಿದ್ದ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಆದರೆ ಭಾರತ ಸರ್ಕಾರದ ಪಲ್ಸ್ ಪೋಲಿಯೋ ಅಭಿಯಾನ ಸೇರಿದಂತೆ ಹಲವಾರು ಸರಕಾರೇತರ ಸಂಸ್ಥೆಗಳ ಪ್ರಯತ್ನದ ಫಲವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ಮಾರ್ಚ್ 14, 2014ರಂದು ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಘೋಷಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಪೋಲಿಯೋ ನಿರ್ಮೂಲನೆ ಪ್ರಯತ್ನದ ಫಲವಾಗಿ 1995ರಲ್ಲಿ ಭಾರತದಲ್ಲಿ ಈ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನವನ್ನ ಪ್ರಾರಂಭಿಸಲಾಯಿತು. ಈ ಅಭಿಯಾನದಡಿಯಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪ್ರತಿ ವರ್ಷ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನಲ್ಲಿ 2 ಡೋಸ್ ಲಸಿಕೆಯನ್ನ ನೀಡಲಾಯಿತು. ಈಗಲೂ ಪಲ್ಸ್ ಪೋಲಿಯೋ ಅಭಿಯಾನದಡಿ ಭಾರತದಲ್ಲಿ ಪೋಲಿಯೋ ಲಸಿಕೆಯನ್ನ ಮಕ್ಕಳ ಮನೆ ಮನೆಗೆ ಪೂರೈಸಲಾಗುತ್ತಿದೆ. ಇಂತಹ ಪೋಲಿಯೋ ಎಂಬ ಭೀಕರ ಕಾಯಿಲೆಯಿಂದ ವಿಶ್ವ ಬಹುತೇಕ ಹೊರಬಂದಿದೆ. ಆದರೂ ಅಲ್ಲಲ್ಲಿ ಇದರ ಸಣ್ಣ ಕಲೆಗಳು ಹಾಗೆ ಉಳಿದು ಹೋಗಿವೆ. ಈ ಸಣ್ಣ ಕಲೆಗಳು ಮತ್ತೆ ಬೆಳೆದು ಪೋಲಿಯೋದ ಭೀಕರ ಸ್ಫೋಟಕ್ಕೆ ಜಗತ್ತು ಸಾಕ್ಷಿಯಾಗುವ ಮುನ್ನ ಈ ರೋಗವನ್ನ ಬೇರು ಸಹಿತವಾಗಿ ಜಗತ್ತಿನಿಂದ ಹೊರಗಟ್ಟಬೇಕಿದೆ. ಆದ್ದರಿಂದ ವಿಶ್ವ ಪೋಲಿಯೋ ದಿನದಂತಹ ಜಾಗೃತಿ ಕಾರ್ಯಕ್ರಮಗಳ ಮಹತ್ವವನ್ನ ಅರಿತು ಜಾಗತಿಕ ಪೋಲಿಯೋ ನಿರ್ಮೂಲನೆಗೆ ಸರ್ವರು ಕೈಜೋಡಿಸುವ ಅಗತ್ಯವಿದೆ. ಈ ಸೋಂಕು ನಿರ್ಮೂಲನೆಯ ಮೂಲ ಮಂತ್ರವೆನಿಸಿರುವ ಪೋಲಿಯೋ ಲಸಿಕೆಯ ಮಹತ್ವವನ್ನ ಅರಿತು ತಮ್ಮ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಲಸಿಕೆ ಹಾಕಿಸುವುದು ಪ್ರತಿಯೊಬ್ಬ ಪೋಷಕರ ಆದ್ಯ ಕರ್ತವ್ಯವಾಗಿದೆ.
ಈ ಕಾಯಿಲೆಗೆ ತುತ್ತಾಗುವ ಮಕ್ಕಳು ತಮ್ಮ ಚಲನಾಶೀಲತೆ ಸಾಮರ್ಥ್ಯವನ್ನ ಕಳೆದುಕೊಳ್ಳುವುದರ ಜೊತೆಗೆ ತಮ್ಮ ಸುಂದರ ಭವಿಷ್ಯವನ್ನೇ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಆ ಮಕ್ಕಳ ಭವಿಷ್ಯದ ರಕ್ಷಣೆಯ ನಿಟ್ಟಿನಲ್ಲಿ ಕಾಲಕಾಲಕ್ಕೆ ಕಠಿಣ ಕ್ರಮಗಳು ಮತ್ತು ಲಸಿಕೆಗಳ ಅಗತ್ಯವಿದೆ. ಪೋಲಿಯೋ ಮುಕ್ತ ಭಾರತದ ಕನಸು ಸಾಕಾರಗೊಂಡಂತೆ ಪೋಲಿಯೋ ಮುಕ್ತ ಜಗತ್ತಿನ ಕನಸು ಕೂಡ ಆದಷ್ಟು ಬೇಗ ಸಾಕಾರಗೊಳ್ಳಲಿ. ಇದುವರೆಗೆ ವಿಶ್ವ ಪೋಲಿಯೋ ದಿನದ ಅಂಗವಾಗಿ ಚೇತನ್ ಕಾಶಿಪಟ್ನ ಅವರಿಂದ ಭಾಷಣವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.